ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವರೆಲ್ಲ ಚೆನ್ನಾಗಿರಲಿ, ಭಕ್ತರೆಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲ, ಒಳಗೆ ಹೋಗುವಾಗ ಅದೇ ಕಳೆಯತ್ತು ಮುಖದಾಗ, ಹೊರಗೆ ಬಂದ್ಕೊಂಡು ಅದೇ ಕಳೆಯದ ಏನು ರಹಸ್ಯ ಇದೆ, ಏನದ ಸನ್ಮುಖ ಎಂದು ಒಂದು ಕಡೆ ಯಾವುದೋ ಬೇಸಿಗೆ ಭಾವನೆನೂ ನೋಡಲಿಲ್ಲ ನಾವು, ಏನು ವಿಶೇಷ ಹಂಗಂತೀರ? ನೋಡೋರ ದೃಷ್ಟಿಯಲ್ಲಿ ಅದು ಹಾಗೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ. ನೀವು ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತದೆ. ಏನು ಪುಸ್ತಕದ್ದು ಭಾಳ ಬರ್ತಿರ್ತಾರೆ. ನಾವು ಪುಸ್ತಕಗಳನ್ನು ಭಾಳ ಓದಿದ್ದೀವಿ. ಇಲ್ಲಿ ಮೊದಲನೇ ಒಂದು ಸಂದರ್ಭದಲ್ಲಿ 250 ಪುಸ್ತಕಗಳನ್ನು ಓದಿದ್ವಿ. ಈ ಸಾರಿ ಒಂದು 150 ಪುಸ್ತಕಗಳಾದರೂ ಸಹ ಓದಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸ. ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ನಾವುಗಳು ಅಲ್ಲಿ ಸಮಯವನ್ನು ಸದುಪಯೋಗ ಮಾಡ್ತೀವಿ. ಹಾಂ, ಒಂದು 4-5 ಪುಸ್ತಕಗಳನ್ನು ಬರೆದಿದ್ದೀವಿ. ಹಾಂ, ಇಲ್ಲಿ ಶಿವಯೋಗ ಆಶ್ರಮದಲ್ಲಿ. ಹಾಂ, ಬರ್ಬೋದು, ಏನು ತೊಂದರೆ ಇಲ್ಲ. ಭಕ್ತರಿಗೋಸ್ಕರವಾಗಿ ನಾವಿರೋದಲ್ಲ. ಇದು ಯಾವುದ್ರ ಯಾವ ವಿಷಯದ ಮೇಲೆ ಅವು ಬೇರೆ ಬೇರೆ ವಿಚಾರಗಳಿದ್ದಾವೆ. ಎಲ್ಲ 5 ಪುಸ್ತಕಗಳನ್ನು ಒಂದೇ ಸತಿ ಬಿಡುಗಡೆ ಮಾಡಿ. ಒಂದು ಮಟ್ಟಿಗೆ ಒಂದು ಜಯ, ಮೊದಲನೇ ಜಯ ಅಂತ ಅನಿಸ್ತದ ನಿಮ್ಮ ಬಿಡುಗಡೆ ಎಲ್ಲ. ನಿಮ್ಮ ಭಾವನೆ ದೊಡ್ಡದು. ಹಾಂ, ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದು ಆಗ್ಬೇಕು. ಧೈರ್ಯ, ಸ್ಥೈರ್ಯ, ಸಹನೆ. ಸ್ವಾಮಿಗಳಿಗೆ, ಸಂತರಿಗೆ ಬಹಳ ಮುಖ್ಯವಾಗಿ ಸಹನೆ ಇರಬೇಕಲ್ಲ. ಆ ಸಹನೆಯಿಂದ ಎಂಥ ದೊಡ್ಡ ಒಂದು ಕುತ್ತನ್ನಾದರೂ ಸಹಿಸ್ಬೋದು, ಆಪತ್ತನ್ನಾದರೂ ಕೂಡ ಸಹಿಸ್ಬೋದು. ನಮ್ಮ ಶರಣರು, ಸ್ವಾಮಿಗಳು, ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ. ಇದು ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಸಹನೆ ಮಾಡ್ಬೋದು, ಎಂಥದನ್ನು ಬೇಕಾದರೂ ನಾವು ಗೆಲ್ಲಬಹುದು. ಅಂಥ ಒಂದು ಸಹನೆ ನಮಗೆ ಬೇಕು. ಬೇರೆದ್ರಾಗೆಲ್ಲ ಸಹನೆಯನ್ನು ತಂದ್ಕೊತೀವಿ ಅಂದರೆ ಅಂಥದ್ರಾಗೂ ನಾವು ಸಹನೆಯನ್ನು ತಂದ್ಕೋಬೇಕು. ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅವರೆಲ್ಲ ಚೆನ್ನಾಗಿರಲಿ, ಭಕ್ತರೆಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲ, ಒಳಗೆ ಹೋಗುವಾಗ ಅದೇ ಕಳೆಯತ್ತು ಮುಖದಾಗ, ಹೊರಗೆ ಬಂದ್ಕೊಂಡು ಅದೇ ಕಳೆಯದ ಏನು ರಹಸ್ಯ ಇದೆ, ಏನದ ಸನ್ಮುಖ ಎಂದು ಒಂದು ಕಡೆ ಯಾವುದೋ ಬೇಸಿಗೆ ಭಾವನೆನೂ ನೋಡಲಿಲ್ಲ ನಾವು, ಏನು ವಿಶೇಷ? ಹಂಗಂತೀರ? ನೋಡೋರ ದೃಷ್ಟಿಯಲ್ಲಿ ಅದು ಹಾಗೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ. ನೀವು ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತದೆ. ಏನು ಪುಸ್ತಕದ್ದು ಭಾಳ ಬರ್ತಿರ್ತಾರೆ. ನಾವು ಪುಸ್ತಕಗಳನ್ನು ಭಾಳ ಓದಿದ್ದೀವಿ. ಇಲ್ಲಿ ಮೊದಲನೇ ಒಂದು ಸಂದರ್ಭದಲ್ಲಿ 250 ಪುಸ್ತಕಗಳನ್ನು ಓದಿದ್ವಿ. ಈ ಸಾರಿ ಒಂದು 150 ಪುಸ್ತಕಗಳಾದರೂ ಸಹ ಓದಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸ. ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ನಾವುಗಳು ಅಲ್ಲಿ ಸಮಯವನ್ನು ಸದುಪಯೋಗ ಮಾಡ್ತೀವಿ. ಹಾಂ, ಒಂದು 4-5 ಪುಸ್ತಕಗಳನ್ನು ಬರೆದಿದ್ದೀವಿ. ಹಾಂ, ಇಲ್ಲಿ ಶಿವಯೋಗ ಆಶ್ರಮದಲ್ಲಿ. ಹಾಂ, ಬರ್ಬೋದು, ಏನು ತೊಂದರೆ ಇಲ್ಲ. ಭಕ್ತರಿಗೋಸ್ಕರವಾಗಿ ನಾವಿರೋದಲ್ಲ. ಇದು ಯಾವುದ್ರ ಯಾವ ವಿಷಯದ ಮೇಲೆ ಬರ್ತದೆ? ಅವು ಬೇರೆ ಬೇರೆ ವಿಚಾರಗಳಿದ್ದಾವೆ. ಎಲ್ಲ 5 ಪುಸ್ತಕಗಳನ್ನು ಒಂದೇ ಸತಿ ಬಿಡುಗಡೆ ಮಾಡಿ. ಒಂದು ಮಟ್ಟಿಗೆ ಒಂದು ಜಯ, ಮೊದಲನೇ ಜಯ ಅಂತ ಅನಿಸ್ತದ ನಿಮ್ಮ ಬಿಡುಗಡೆ ಎಲ್ಲ. ನಿಮ್ಮ ಭಾವನೆ ದೊಡ್ಡದು. ಹಾಂ, ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದು ಆಗ್ಬೇಕು. ಧೈರ್ಯ, ಸ್ಥೈರ್ಯ, ಸಹನೆ. ಸ್ವಾಮಿಗಳಿಗೆ, ಸಂತರಿಗೆ ಬಹಳ ಮುಖ್ಯವಾಗಿ ಸಹನೆ ಇರಬೇಕಲ್ಲ. ಆ ಸಹನೆಯಿಂದ ಎಂಥ ದೊಡ್ಡ ಒಂದು ಕುತ್ತನ್ನಾದರೂ ಸಹಿಸ್ಬೋದು,
ಆಪತ್ತನ್ನಾದರೂ ಕೂಡ ಸಹಿಸ್ಬೋದು. ನಮ್ಮ ಶರಣರು ಸ್ವಾಮಿಗಳು ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ ಇದು. ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಸಹನೆ ಮಾಡ್ಬೋದು, ಎಂಥದನ್ನು ಬೇಕಾದರೂ ನಾವು ಗೆಲ್ಲಬಹುದು ಅಂಥ ಒಂದು ಸಹನೆ ನಮಗೆ ಬೇಕು. ಬೇರೆದ್ರಾಗೆಲ್ಲ ಸಹನೆಯನ್ನು ತಂದ್ಕೊತೀವಿ ಅಂದರೆ ಅಂಥದ್ರಾಗೂ ನಾವು ಸಹನೆಯನ್ನು ತಂದ್ಕೋಬೇಕು. ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರೆಲ್ಲ ಚೆನ್ನಾಗಿರಲಿ, ಭಕ್ತರೆಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲ ಒಳಗೆ ಹೋಗುವಾಗ ಅದೇ ಕಳೆಯುತ್ತೆ ಮುಖದಾಗ, ಹೊರಗೆ ಬಂದ್ಕೊಂಡು ಅದೇ ಕಳೆಯದ ಏನು ರಹಸ್ಯ ಇದೆ ಗೊತ್ತಾಗ ಏನದ ಹಸನ್ ಮುಖ ಎಂದು ಒಂದು ಕಡೆ ಯಾವುದೋ ಬೇರೆ ಭಾವನೆನೂ ನೋಡಲಿಲ್ಲ ನಾವು, ಏನು ವಿಶೇಷ ಹಂಗಂತೀರ? ನೋಡೋರ ದೃಷ್ಟಿಯಲ್ಲಿ ಅದು ಹಾಗೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ. ನೀವು ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತದೆ. ಏನು ಪುಸ್ತಕದ ಭಾಳ ಬರೆದಿರ್ತಪ್ಪ ಇಲ್ಲೆಲ್ಲ. ನಾವು ಪುಸ್ತಕಗಳನ್ನು ಭಾಳ ಓದಿದ್ದೀವಿ ಇಲ್ಲಿ. ಮೊದಲನೇ ಒಂದು ಸಂದರ್ಭದಲ್ಲಿ 250 ಪುಸ್ತಕಗಳನ್ನು ಓದಿದ್ವಿ. ಈ ಸಾರಿ ಒಂದು 150 ಪುಸ್ತಕಗಳಾದರೂ ಸಹ ಓದಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸ. ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ನಾವುಗಳು ಅಲ್ಲಿ ಸಮಯವನ್ನು ಸದುಪಯೋಗ ಮಾಡ್ತೀವಿ. ಬುಕ್ಕದ್ದು ಬರೆದಿರಪ್ಪ ಯಾವ್ದು? ಹಾಂ, ಒಂದು 4-5 ಪುಸ್ತಕಗಳನ್ನು ಬರೆದಿದ್ದೀವಿ. ಹಾಂ, ಇಲ್ಲಿ ಶಿವಯೋಗ ಆಶ್ರಮದಲ್ಲಿ. ಹಾಂ, ಬರ್ಬೋದು, ಏನು ತೊಂದರೆ ಇಲ್ಲ. ಭಕ್ತರಿಗೋಸ್ಕರವಾಗಿ ನಾವಿರೋದಲ್ಲ ಇದು ಯಾವುದ್ರ ಬಗ್ಗೆ? ಅವು ಬೇರೆ ಬೇರೆ ವಿಚಾರಗಳಿದ್ದಾವೆ. ಎಲ್ಲ 5 ಪುಸ್ತಕಗಳನ್ನು ಒಂದೇ ಸತಿ ಬಿಡುಗಡೆ ಮಾಡಿ. ಒಂದು ಮಟ್ಟಿಗೆ ಒಂದು ಜಯ, ಮೊದಲನೇ ಜಯ ಅಂತ ಅನಿಸ್ತದ ಎಲ್ಲ ನಿಮ್ಮ ಬಿಡುಗಡೆ ಎಲ್ಲ. ನಿಮ್ಮ ಭಾವನೆ ದೊಡ್ಡದು. ಹಾಂ, ನೋಡಿಲ್ಲ ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದು ಆಗ್ಬೇಕು. ಧೈರ್ಯ, ಸ್ಥೈರ್ಯ, ಸಹನೆ. ಸ್ವಾಮಿಗಳಿಗೆ ಸಂತರಿಗೆ ಬಹಳ ಮುಖ್ಯವಾಗಿ ಸಹನೆ ಇರಬೇಕಲ್ಲ. ಆ ಸಹನೆಯಿಂದ ಎಂಥ ದೊಡ್ಡ ಒಂದು ಕುತ್ತನ್ನಾದರೂ ಸಹಿಸ್ಬೋದು, ಆಪತ್ತನ್ನಾದರೂ ಕೂಡ ಸಹಿಸ್ಬೋದು. ನಮ್ಮ ಶರಣರು ಸ್ವಾಮಿಗಳು ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ ಇದು. ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಸಹನೆ ಮಾಡ್ಬೋದು, ಎಂಥದನ್ನು ಬೇಕಾದರೂ ನಾವು ಗೆಲ್ಲಬಹುದು ಅಂಥ ಒಂದು ಸಹನೆ ನಮಗೆ ಬೇಕು.